ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಎಲ್ಲರಿಗೆ ಸ್ವಾಗತ. ಸೊ ಇಲ್ಲಿ ಏನಾಗಿದೆ, ಕ್ಲಿಯರ್ ಮೆಸೇಜ್ ಏನ ಕೊಡ್ತಪ್ಪ ಅಂತಂದ್ರೆ ಮಾರ್ಕೆಟ್ ಈ ತರ ನಮಗೆ ಒಂದು ಇವತ್ತಿನ ಮಾರ್ಕೆಟ್ ಯಾವ ತರ ಒಂದು ಇಂಡಿಕೇಶನ್ಸ್ ಕೊಡ್ತಾ ಏನಪ್ಪಾ ಅಂತಂದ್ರೆ, ಮಾರ್ಕೆಟ್ ಏನದ ಕಂಪ್ಲೀಟ್ ಆಗಿ ನ್ಯೂಸ್ ಬೇಸ್ ಡ್ರಿವನ್ ಮಾರ್ಕೆಟ್ ಆಗಿತ್ತು. ಸೊ ಅದೇ ಇದರಲ್ಲಿ ನಾವು ಏನ ಅನ್ಕೊಂಡಿದ್ದೆ, ಒಂದು ಸ್ಟ್ರಾಂಗ್ ಗ್ಯಾಪ್ ಅಪ್ ಓಪನ್ ಆಗ್ಬಹುದು. ಯಾಕಪ್ಪ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಮತ್ತು US ಇಸ್ರೇಲ್ ಇರಾನ್ ನಡಬರ್ಕ್ ಏನದ ಒಂದು ಸೀಸ್ ಫೈರ್ ಎಕ್ಸ್ಟೆಂಡ್ ಆಗ್ಯದ, ನೆಗೋಸಿಯೇಷನ್ ಅದ ಸ್ಟೇಬಲ್ ನಡೆದ ಅಂತ ಹೇಳಿ ಇದೊಂದು ಕಂಡೀಷನ್ ಇತ್ತು. ಆ ಕಂಡೀಷನ್ ನಮ್ದು ಇದ್ರ ಬೇಸಸ್ ಮೇಲೆ ಮಾರ್ಕೆಟ್ ಏನೋ ಒಂದು ಗ್ಯಾಪ್ ಅಪ್ ಆದ ಫ್ಲೈಟ್ ಟು ಅಪ್ಸೈಡ್ ಮೂವ್ಮೆಂಟ್ ಸಿಗ್ತಾ ಅಂತೇಳಿ ನಮ್ಮ ಪ್ರಾಬಬಿಲಿಟಿ ಇತ್ತು. ಬಟ್ ಏನಾಗಿದೆ, ಮಾರ್ಕೆಟ್ ಏನಾಗಿದೆ ಆ ಥರ ಆಗಿಲ್ಲ. ಇಲ್ಲೊಂದು ಶಾರ್ಪ್ ಏನಾದ ಸೆಲ್ಲಿಂಗ್ ಗ್ಯಾಪ್ ಡೌನ್ ಓಪನ್ ಆಗ್ಯದ. ಸೊ ಗ್ಯಾಪ್ ಡೌನ್ ಓಪನ್ ಆಗಿ ಇಲ್ಲಿ ಏನದ ವೀಕ್ ತೋರಿಸೋದು ಮಾರ್ಕೆಟ್, ಸ್ಟ್ರಾಂಗ್ ಅಪ್ಸೈಡ್ ಮೂವ್ಮೆಂಟ್ ತೋರಿಸಿಲ್ಲ, ಇಲ್ಲಿ ವೀಕ್ ತೋರಿಸೋದು. ಸೊ ಹಿಂಗ್ ಗ್ಯಾಪ್ ಡೌನ್ ಓಪನ್ ಆಗೋದಾಗ ಇಲ್ಲಿಂದ ಸೆಲ್ಲರ್ ಅಗ್ರೆಸಿವ್ ಆಗ್ಯಾರ. ಸೊ ಅಗ್ರೆಸಿವ್ ಮಾರ್ಕೆಟ್ ಏನಾದ ಓಪನ್ ಆಗಿದ್ದು 24,000. ಮಾರ್ಕೆಟ್ ಎಲ್ಲಿ ಓಪನ್ ಆಗ್ಯದಪ್ಪ ಅಂತಂದ್ರೆ 24,470 ಓಪನ್ ಆಗ್ಯದ. ಹೈ ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲ್ ಹೈ ಎಷ್ಟು ಮಾಡ್ಯದ 24,515 ಹೈ ಮಾಡ್ಯದ. ಲೋ ಏನ್ ಮಾಡ್ಯದ 24,434 ಲೋ ಮಾಡ್ಯದ. ಸೊ ಮಾರ್ಕೆಟ್ ಏನಾದ್ರೆ ಕ್ಲೋಸ್ ಆಗ್ಯದ ಫಸ್ಟ್ 5 ಮಿನಿಟ್ ಕ್ಯಾಂಡಲ್ ಅಲ್ಲಿ 24,479 ಕ್ಲೋಸ್ ಆಗ್ಯದ. ಅದಾದ್ಮೇಲೆ ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗಿರೋದ್ರಿಂದ ಸೆಲ್ಲರ್ಸ್ ಅಗ್ರೆಸಿವ್ ಆಗ್ಯದ. ಸೊ ಸೆಲ್ಲರ್ಸ್ ಆಕ್ಟಿವ್ ಆಗಿ ಸ್ಲೋ ಅಂಡ್ ಸ್ಟಡಿ ಮಾರ್ಕೆಟ್ ಏನದ ಪ್ರೀವಿಯಸ್ ಸ್ವಿಂಗ್ ಯಾವ್ದಪ್ಪ ಅಂದ್ರೆ ಪ್ರೀವಿಯಸ್ ಡೇ ಮಾರ್ಕೆಟ್ ಏನು ಓಪನಿಂಗ್ ಕ್ಲೋಸ್ ಇದು ಸ್ವಿಂಗ್ ಲೋ ಇತ್ತಲ್ಲ, ಅಲ್ಲಿ ತನಕ ಮಾರ್ಕೆಟ್ ಏನದ ಬಂದದ. ಬಟ್ ಅಲ್ಲಿ ಇಲ್ಲೊಂದು ಸ್ವಲ್ಪ ಇಲ್ಲಿ ಆಕ್ಟ್ ಆಸ್ ಸಪೋರ್ಟ್ ಮಾಡಿ 24,350 ಇಲ್ಲೊಂದು ಸಪೋರ್ಟ್ ಆಕ್ಟ್ ಮಾಡಿ ಇಲ್ಲಿಂದ ಏನದ ಅಪ್ಸೈಡ್ ಮೂವ್ಮೆಂಟ್ ಆಗ್ಯದ. ಸೊ ಅನದರ್ ಸೆಕೆಂಡ್ ಹಾಫ್ ನಾಗ ಕನ್ಸಲ್ಟೇಷನ್ ಆಗಿದೆ ಇಲ್ಲೇ ಮಾರ್ಕೆಟ್. ಸೊ ಇಲ್ಲಿ ಕನ್ಸಲ್ಟೇಷನ್ ಆಗಿ ಟೈಮ್ ಕೊಟ್ಟದ. ಅದಾದ್ಮೇಲೆ ಪ್ರೀವಿಯಸ್ ಲೋ ಏನಿತ್ತು ನೋಡು, ಪ್ರೀವಿಯಸ್ ಡೇದು ಲೋ, ಆ ಲೋಗ್ ಏನದ ಮಾರ್ಕೆಟ್ ಏನದ ಕ್ಲೋಸ್ ಆಗ್ಯದ. ಸೊ ನಾಳೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವ್ದಾವ್ದು ಅದಕ್ಕೂ ಬಿಫೋರ್ ಏನಂದ್ರೆ ನನ್ನ ಚಾನಲ್ ನನ್ನ ವಿಡಿಯೋಗೆ ಏನಾದ್ರು ಲೈಕ್ ಮಾಡ್ರಿ. ಸೊ ನಾನು ಡೈಲಿ ಅನಾಲಿಸಿಸ್ ವಿಡಿಯೋ ಈ ಥರ ಮಾಡಿ ಹಾಕ್ತೀನಲ್ಲ, ಸೊ ಇದರಲ್ಲಿ ನಿಮ್ಗೆ ಏನೇ ಇಂಪಾರ್ಟೆಂಟ್ ನಾಲೆಜ್ ಸಿಕ್ಕದ, ನಾನು ಎಕ್ಸ್ಪ್ಲೇನ್ ಮಾಡಿದ್ದು ನಿಮ್ಗೆ ಒಂದು ಸ್ವಲ್ಪ ಏನೋ ಗೈಡೆನ್ಸ್ ಸಿಕ್ಕದ ಅಂತ ಅನ್ಕೊಂಡಿದ್ದೀನಿ. ಆ ಥರ ಏನಾದ್ರೆ ನೀವು ಸಿಕ್ಕಿತ್ತಂದ್ರೆ ಒಂದು ಸ್ಮಾಲ್ ಕಮೆಂಟು ಅಥವಾ ಒಂದು ಲೈಕ್ ಮಾಡ್ರಿ. ನನ್ನ ಚಾನಲ್ಗೆ ಹೊಸದಾಗಿದ್ರೆ ಅಂತ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ದಟ್ ನಂಗೆ ಲೈಕ್ ಕಮೆಂಟ್ ಬಂದ್ರೆ ನನಗೆ ಒಂದು ವ್ಯಾಲ್ಯೂ ಸಿಗ್ತದೆ. ಏನಪ್ಪಾ ಅಂತಂದ್ರೆ ನಾನು ಮಾಡಿರೋ ವಿಡಿಯೋಸ್ಗೆ ಒಂದು ನಿಮ್ಗೆ ನಾಲೆಜ್ ಸಿಗಲ್ತಾ ಅಂತೇಳಿ ನನಗೊಂದು ಅದು ಫೀಡ್ಬ್ಯಾಕ್ ಆಗಿ ನಂಗೆ ಒಂದು ವ್ಯಾಲ್ಯೂ ಸಿಗ್ತದೆ. ಸೊ ಪ್ಲೀಸ್ ಲೈಕ್ ಮಾಡ್ರಿ ವಿಡಿಯೋಗೆ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ರಿ. ಸೊ ನಾಳೆ ಇಂಪಾರ್ಟೆಂಟ್ ಲೆವೆಲ್ಸ್ ಯಾವುದು ಅದರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾಳೆ ಯಾವ ಥರ ಟ್ರೇಡ್ ಆಗುತ್ತೆ ಮಾರ್ಕೆಟಲ್ಲಿ ಅಂತೇಳಿ. ಸೊ ಇಫ್ ಇನ್ ಕೇಸ್ ಮಾರ್ಕೆಟ್ ಏನಾದರೂ 24,315 ಈ ಲೆವೆಲ್ ಈ ಝೋನ್ಲಿಂದ ಅಬೋವ್ ಏನಾದರೂ ಓಪನ್ ಆಯಿತು ಅಂತಂದ್ರೆ ನೆಕ್ಸ್ಟ್ ಇಮಿಡಿಯೇಟ್ ರೆಸಿಸ್ಟೆನ್ಸ್ ಬರೋದು ಇಲ್ಲಿ ಏನದ ಈ ಝೋನ್. ಸೊ ಇಲ್ಲಿ 24,335 340 ಈ ಝೋನ್ ಏನಾದ್ರು ಬೇಕಾಯ್ತು ಅಂದ್ರೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಬರೋದು 24,470. ಈ ಝೋನ್ ಬ್ರೇಕ್ ಆಯ್ತು ಅಂದ್ರೆ ಸ್ಲೋ ಅಂಡ್ ಸ್ಟಡಿ ಮಾರ್ಕೆಟ್ ಬೇಕಾದ್ರೆ 24,515. ಅದನ್ನು ಬ್ರೇಕ್ ಆಯ್ತು ಅಂದ್ರೆ 24,550 24,600 ಈ ಲೆವೆಲ್ ಏನದ ಬರೋ ಮಾರ್ಕೆಟ್ ಪ್ರಾಬಿಲಿಟಿ ಏನದ ನಮಗೆ ಇಲ್ಲಿ ಕಾಣಿಸ್ತದೆ. ಅಪ್ಸೈಡ್ ಏನದ ಮಲ್ಟಿಪಲ್ ರೆಸಿಸ್ಟೆನ್ಸ್ 1 2 3 ರೆಸಿಸ್ಟೆನ್ಸ್ ಅವ. ಇದು ಬ್ರೇಕ್ ಆಯ್ತು ಅಂದ್ರೆ ನಮ್ಗೆ ಏನದ ಇಲ್ಲಿ ತನ ಮೂವ್ಮೆಂಟ್. ಇಫ್ ಇನ್ ಕೇಸ್ 24,600 ಬ್ರೇಕ್ ಆಯ್ತು ಅಂದ್ರೆ ಅಬೋ ಹಿನ ಅಪ್ಸೈಡ್ ಏನದ ರ್ಯಾಲಿ ನಮ್ಗೆ ಏನದ ಪ್ರಾಬಿಲಿಟಿ ಇಲ್ಲಿ ಕಾಣಿಸ್ತದೆ. ರೈಟ್, ಡೌನ್ ಸೈಡ್ ಯಾವ ತರ ಪ್ಲಾನ್ ಮಾಡಬಹುದಪ್ಪ ಅಂತಂದ್ರೆ 24,352 ಏನಾದ್ರೆ ಬ್ರೇಕ್ ಆಯ್ತು ಅಂದ್ರೆ ನಮಗೆ ನೆಕ್ಸ್ಟ್ ಸಪೋರ್ಟ್ ಬರೋದು 24,320. ಅದಾದ್ಮೇಲೆ 24,300, ಅದಾದ್ಮೇಲೆ 24,267, 24,231 ಇವು ಇಂಪಾರ್ಟೆಂಟ್ ಲೆವೆಲ್ಸ್ ಡೌನ್ ಸೈಡ್ ಅವ. ಇದು ಬ್ರೇಕ್ ಆಯ್ತು ಅಂದ್ರೆ ನಮಗೆ ಏನಾದ್ರು ಕಂಟಿನ್ಯೂಸ್ ಸೆಲ್ಲಿಂಗ್ ಇಲ್ಲಿ ಪ್ರಾಬಿಲಿಟಿ ಕಾಣಿಸ್ತದೆ. ಸೊ ನಾವು ಕೊಟ್ಟಿರೋ ಗೈಡೆನ್ಸ್ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಿತ್ತು ಅಂದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ವಿಡಿಯೋ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಬಾಯ್ ಫ್ರೆಂಡ್ಸ್, ಇದು ವಿಡಿಯೋ ಇಲ್ಲಿ ಅನಾಲಿಸಿಸ್ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಬಾಯ್.